ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಒಳಪಂಗಡಗಳ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. SSLC PUC ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಲಾಯಿತು. ವೀರಶೈವ ಸಂಘಟನಾ ಸಮಿತಿ, 3000 ಮಠ, ವೀರಶೈವ ಲಿಂಗಾಯತ ಸಂಘಟನೆ, ಲಿಂಗಾಯತ ಅಭಿವೃದ್ಧಿ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದ ಮಂಜುನಾಥ್ ಕೊನ್ನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹೆಲ್ತ್ ಸ್ಟ್ಯಾಂಡಿಂಗ್ ಸಮಿತಿ ಅಧ್ಯಕ್ಷ ರಾಜಣ್ಣ ಕೊರ್ವಿ ಚೀಫ್ ಗೆಸ್ಟ್ ಆಗಿ ಆಗಮಿಸಿದ್ದರು. ಹುಬ್ಬಳ್ಳಿ 3000 ಮಠದ ಜಗದ್ಗುರು ಶ್ರೀ ಗುರು ಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ, ಕಲಬುರಗಿ ಚರಲಿಂಗ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಸಮಾವೇಶವನ್ನು ಮಾಡಿ ಈ ರಾಜ್ಯದ ಲಿಂಗಾಯತ ವೀರಶೈವ ಸಮಾಜದ ಜನತೆಗೆ ಬರ್ತಕ್ಕಂತಹ ಜನಗಣತಿಯಲ್ಲಿ 2026ರಲ್ಲಿ ಏನು ನಡೀತದ ಅದರೊಳಗೆ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅಂತಕ್ಕಂಥ ಕರೆಯನ್ನು ಕೊಡಬೇಕು. ಆ ರೀತಿಯಾಗಿ ನಾವೆಲ್ಲರೂ ಕೂಡ ಯಾವುದೇ ಒಳಪಂಗಡವರಿದ್ದರೂ ಕೂಡ ಜಾತಿಯ ಕಾನೂನಿನಲ್ಲಿ ನಾವು ವೀರಶೈವ ಲಿಂಗಾಯತ ಅಂತ ಬರೆಸಿದ್ದಾದರೆ ಈ ರಾಜ್ಯದಲ್ಲಿ ಯಾವುದೇ ಸಮಾಜಗಳು ಏನನ್ನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ನಾವು ನಮ್ಮ ಶಕ್ತಿಯನ್ನು ಒಗ್ಗಟ್ಟೆ ಅಂತ ತಿಳ್ಕೊಂಡು ಆಗಿದೆ. ಹಾಗೂ ನಾವು ಒಗ್ಗಟ್ಟಿನಿಂದ ಸಮಾಜದಲ್ಲಿ ಎಲ್ಲವನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಗದೀಶ್ ಶೆಟ್ಟರ್ ಅವರು ವಿಶೇಷವಾಗಿ ಅದ್ರ ಬಗ್ಗೆ ಏನು ಮಾತಾಡಿದ್ರು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದು ಬಹಳ ಸೂಕ್ತವಾದಂಥದ್ದು. ನನಗೂ ಕೂಡ ಗೊತ್ತಿದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಆದರೆ ಜಾತಿಯ ಗಣತಿಯನ್ನು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ, ಕಾನೂನಿನ ಕ್ರಮ ಕೂಡ ಅಲ್ಲ. ನಾನು ಒಬ್ಬ ನ್ಯಾಯವಾದಿಯಾಗಿಯೂ ಕೂಡ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜಾತಿ ಗಣತಿಯನ್ನು ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ನಿಯಮಾವಳಿಗಳ ಪ್ರಕಾರ, ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರ್ತಕ್ಕಂಥ ಒಂದು ಕಾಯ್ದೆ, ರಾಜ್ಯ ಸರ್ಕಾರದ್ದಲ್ಲ. ಆ ಕಾರಣದಿಂದ ಈ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಇದೇನಂದ್ರೆ ಜೇನು ಹುಳದೊಳಗೆ ನಾವು ಕೈ ಇಟ್ಟಂಗೆ ಅಂತಿದ್ರು. ಹಾಗೆ ಇವತ್ತ ನರೇಂದ್ರ ಮೋದಿ ಅವರನ್ನು ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಅವರು ಏನು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ದಿಟ್ಟವಾದಂಥ ನಿರ್ಧಾರ. ಸ್ವತಂತ್ರ ಬಂದಿನಿಂದ ಬಹಳಷ್ಟು ದಿವಸ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಮಾಡ್ತಕ್ಕಂಥ ಕಾನೂನಿದೆ. ಆ ಜನಗಣತಿ ಅಷ್ಟೇ ಮಾಡ್ತಾ ಬಂದರು. ಆ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಕೈ ಹಾಕಿರಲಿಲ್ಲ. ಈ ಸಾಲ 2026ರಲ್ಲಿ ಬರ್ತಕ್ಕಂತಹ ಜನಗಣತಿಯಲ್ಲಿ ಜಾತಿ ಗಣತಿಯನ್ನೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟವಾದ ನಿರ್ಧಾರವನ್ನು ಕೇಂದ್ರ ಸರ್ಕಾರದವರು ತೆಗೆದುಕೊಂಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಆ ಒಂದು ಜನಗಣತಿ ಬರ್ತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಗೋಚರ. ಭಾಳ ಒಂದು ಒಳ್ಳೆಯ ರೀತಿಯಾದ ಲಕ್ಷಣ ಅಂತ ವೀರಶೈವ ಲಿಂಗಾಯತ. ಇವತ್ತು ಏನಾಗಿದೆ, ಕೆಲವು ವರ್ಷಗಳ ಹಿಂದೆ ವೀರಶೈವ ಬ್ಯಾರಿನ ಲಿಂಗಾಯತ ಬ್ಯಾರಿನ ಅನ್ನುವಂಥ ಒಂದು ರೀತಿ ಒಂದು ಹೋರಾಟ ಬಂದಿತ್ತು. ಆದರೆ ಅವತ್ತೆಲ್ಲ ನಾನು ವಿರೋಧ ಮಾಡಿದ್ವಿ. ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇವೆರಡೂ ಒಂದಾಗಿದ್ದಾಗ ಮಾತ್ರ ಸಮಾಜ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ, ಇಲ್ಲಂದ್ರೆ ಸಮಾಜ ಛಿದ್ರ ಆಗಿಬಿಡ್ತದೆ ಅನ್ನುವಂಥ ಮಾತು ವಿಷಯದಲ್ಲಿ ಹೇಳಿ. ಇತ್ತೀಚೆಗೆ ಮೊನ್ನೆ 21ನೇ ತಾರೀಕಿಗೆ ಅಲ್ಲಿ ಪಂಚಪೀಠಾಧೀಶರು ಭಾಳ ಒಂದು 20-30 ವರ್ಷದಿಂದ ಒಂದು ಕಡೆ ಸೇರಿದ್ದಿಲ್ಲ. 500 ಜನ ಜಗದ್ಗುರು ಮೊನ್ನೆ ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದಿಂದ ಏನು ಕಾರ್ಯಕ್ರಮ ನಡೀತು, ಸಂಘ ಸಭೆ ಅಂತ ಹೇಳಿ ಅಲ್ಲಿ 500 ಜನ ಪಂಚಪೀಠದ ಜಗದ್ಗುರು ಅಲ್ಲಿ ಇದ್ದಿದ್ದು ಒಂದು ಇತಿಹಾಸ ನಿರ್ಮಾಣ ಆಯಿತು. ನಾನು ರಂಭಾಪುರ ಜಗದ್ಗುರು ಹೇಳಿದೆ, ನಾನು ಆಯ್ತಪ್ಪ ನೀವು 500 ಜನ ಸೇರಿದ್ರು, ಭಾಳ ಖುಷಿ ತರುವಂಥ ಸಂಗತಿ. ಆದರೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇವತ್ತು ಗುರು ವಿರಕ್ತರು, ಇಡೀ ನಾಡಿನ ಗುರು ವಿರಕ್ತರು ಒಂದು ಕಡೆ ಸೇರಬೇಕು, ಅದು ಇನ್ನೂ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ ಅನ್ನುವಂಥ. ಅದಕ್ಕಾಗಿ ರಂಭಾಪುರ ಜಗದ್ಗುರು ಹೇಳಿದ್ರು ನನಗೆ, ಇಲ್ಲ ಮುಂದಿನ ಪ್ರಯತ್ನ ಇದು ಮೊದಲೇ ಹೆಚ್ಚೆ, ಮುಂದಿನ ಪ್ರಯತ್ನ ಇವತ್ತು ಗುರು ವಿರಕ್ತರು ಸೇರಿಸುವಂಥ ಕೆಲಸ ನಾನು ಮಾಡ್ತೇನೆ ಅನ್ನುವಂಥ ಮತ್ತೊಂದು ಹೇಳಿದ್ದಾರೆ. ಅಂದಾಗ ಇನ್ನೂ ಬಹಳ ಒಂದು ಸಮಾಜದ ಜಾಗೃತಿ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು. ಹಾಗಾಗಿ ಎಲ್ಲ ಕಡೆಗೂ ಸಮಾಜದ ಜಾಗೃತಿ ಆಗ್ತಾ ಇದೆ. ಅದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮನೆ